ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಆ ಗುಡ್ ನ್ಯೂಸ್ ಅಂತ ಅಂದರೆ, ನಿಮ್ಮ ಒಂದು ಖಾತೆಗಳಿಗೆ 3,500 ಹಣಕ್ಕಿಂತ ಜಾಸ್ತಿನೇ ಬಂದು ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗಾದರೆ ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಾದರೆ ಯಾವಾಗ ಬಂದು ತಲುಪುತ್ತೆ? 14ನೇ ಕಂತಿನ ಹಣ ಯಾವಾಗ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಹಾಗೆ 15ನೇ ಕಂತಿನ ಹಣದ ವಿಚಾರವಾಗಿಯೂ ಕೂಡ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇರುವಂಥದ್ದು. ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಷ್ಟೊಂದು ಜನ 90% ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವು ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಈಗಲೇ ಒಂದೊಂದು ಲೈಕ್ನ ಮಾಡಿ. 500 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಮಾಡ್ತೀನಿ. ಬೇಗ ಲೈಕ್ಸ್ನ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಓಕೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ ಕಡೆಗೆ ಬರೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಆದರೆ ಈಗ ಕೊನೆಗೂ ಕೂಡ ನಿಮಗೆ 14ನೇ ಕಂತಿನ ಹಣ ಬಂದು ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ 14ನೇ ಕಂತಿನ ಹಣ ಜಮಾ ಆಗ್ತಾ ಇದೆ, ನಿಮ್ಮ ಖಾತೆಗೆ ಇನ್ನೂ ಬಂದು ತಲುಪಿಲ್ಲ. ಹಾಗಾದರೆ ಯಾವಾಗ ಬಂದು ತಲುಪುತ್ತೆ? ಇಲ್ಲಿ ನೋಡಿ ವೀಕ್ಷಕರೇ, ಎಲ್ರಿಗೂ ಕೂಡ ಕ್ರಮೇಣವಾಗಿ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ 14ನೇ ಕಂತಿನ ಹಣ ಬಂದು ಜಮಾ ಆಗ್ತಾ ಇರುವಂಥದ್ದು. ಹಾಗೆ ನಿಮ್ಮ ಖಾತೆಗೂ ಕೂಡ 14ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಆದರೆ ಏನಿದು 3,500ಕ್ಕಿಂತ ಹೆಚ್ಚು ಹಣ ಬಂದು ಜಮಾ ಆಗ್ತಿದೆ ಅಂತ ನೀವು ಕೇಳ್ಬೋದು. ಅದನ್ನು ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ನ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ 14ನೇ ಕಂತಿನ ಹಣ ಈಗ ನಿಮ್ಮ ಒಂದು ಖಾತೆಗೆ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಜಮಾ ಆಗಿಲ್ಲ ಅಂತಂದರೆ ಇನ್ನು ಈ ವಾರದಲ್ಲಿ, ಅಂದರೆ ಈ ವಾರ ಕೊನೆಯದೊಳಗಡೆ ನಿಮ್ಮ ಎಲ್ಲರ ಖಾತೆಗೆ ಹಣ ಬಂದು ತಲುಪುತ್ತೆ. ಅಂದರೆ ನಾಳೆ ಶನಿವಾರ ಕೂಡ ನಿಮ್ಮ ಹಣ ಬಂದು ತಲುಪುವಂಥ ಚಾನ್ಸಸ್ಸು 100% ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮ್ಮೊಂದು ಜಿಲ್ಲೆ ಯಾವುದು ಅಂತ ಇವಾಗಲೇ ಕಮೆಂಟ್ ಮಾಡಿ. ನಿಮಗೆ ಹಣ ಬಂದಿದೆ ಇಲ್ವಾ ಅಂತಲೂ ಕೂಡ ಈ ತಕ್ಷಣವೇ ಕಮೆಂಟ್ ಮಾಡಿ. ಹಾಗಾದರೆ 3,500 ಹಣ ಏನಿದು? 3,500 ಹಣ ನಿಮ್ಮ ಖಾತೆಗೆ ಈಗ 3,500 ಹಣ ಬಂದು ಜಮಾ ಆಗುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳೆಲ್ಲ ಯಾರ್ಯಾರಿದ್ದೀರಾ ಅವರ ಒಂದು ಖಾತೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಏನಿದೆ ಅದು ಬಂದು ತಲುಪುತ್ತೆ. ಇಲ್ಲಿ ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಹೆಸರಿದೆ ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಹಣ ಏನಿದೆ ಒಬ್ಬೊಬ್ರಿಗೂ ಸಪ್ರೇಟ್ ಆಗಿ ಅಕ್ಕಿ ಹಣ ಕೂಡಿ ಇಲ್ಲಿ ನಿಮ್ಮ ಒಂದು ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೇನೆ ನಿಮಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಸೇರಿ ನಿಮಗೆ 3,500ಕ್ಕಿಂತ ಜಾಸ್ತಿ. ಅಂದರೆ ನಿಮ್ಮ ಒಂದು ಫ್ಯಾಮಿಲಿಲಿ ಜಾಸ್ತಿ ಜನ ಇದ್ರು ಅಂತಂದರೆ ನಿಮಗೆ ಜಾಸ್ತಿ ಹಣ ಬರುತ್ತೆ. ಕಮ್ಮಿ ಜನ ಇದ್ರು ಅಂತಂದರೆ 2,000 ರೂಪಾಯಿ ಮೇಲೆ ನಿಮಗೆ ಕಮ್ಮಿ ಹಣ ಬಂದು ತಲುಪುವಂಥದ್ದು. ಇದು ನಿಮಗೆ ಇಲ್ಲಿ 3,500 ಹಣ ಅದಕ್ಕಿಂತ ಜಾಸ್ತಿ ಬಂದು ತಲುಪುವಂತ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಇದು 14ನೇ ಕಂತಿನ ಹಣದ ವಿಚಾರವಾಗಿ ಮಾಹಿತಿ ಆಗಿತ್ತು. ಹಾಗಾದ್ರೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ? ನಿಮಗೆ ಇಲ್ಲಿ ಫಸ್ಟ್ 14ನೇ ಕಂತಿನ ಹಣ ಬಂದಾದ್ಮೇಲೆ 15ನೇ ಕಂತಿನ ಹಣದ ವಿಚಾರವಾಗಿ ಇಲ್ಲಿ ಯಾವುದೇ ರೀತಿಯಂತ ಅಷ್ಟು ಅಪ್ಡೇಟ್ಸ್ ಇಲ್ಲ. ಆದ್ರೆ ನಿಮಗೆ ಇದೇ ಒಂದು ತಿಂಗಳಿನ ಕೊನೆಯಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಬಂದು ತಲುಪುತ್ತೆ. ಇದು 100% ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಿಮಗೆ ಹಿಂದಿನ ತಿಂಗಳು 2 ಕಂತಿನ ಹಣ ಬಂದಿದೆ ವೀಕ್ಷಕರೇ. ಹಾಗಾದ್ರೆ ಇದೇ ತಿಂಗಳು ನಿಮಗೆ ಇನ್ನೂ 2 ಕಂತಿನ ಹಣ ಬರುವಂತ ಚಾನ್ಸಸ್ ಎಲ್ಲ ಇದೆ. ಈಗ 14ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ 15ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಇದೇ ಒಂದು ತಿಂಗಳಿನಲ್ಲಿ ಕೊನೆಯಲ್ಲಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿತ್ತು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿಯಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಹಾಗೆ ಈಗಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಈ ಒಂದು ವಿಡಿಯೋಗೆ ಮರಿದೆ ಎಲ್ಲರೂ ಕೂಡ ಲೈಕ್ನ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ.